ನಮಸ್ಕಾರ ಸ್ನೇಹಿತರೆ. ಇಡೀ ದೇಶದಾದ್ಯಂತ ಇರುವ ಎಲ್ಲ 60 ವರ್ಷ ಮೇಲ್ಪಟ್ಟ ಅಜ್ಜ ಅಜ್ಜಿಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸೇರಿದಂತೆ ಪಿಂಚಣಿ ಪಡೆಯುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಇದೀಗ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕ್. ಹೌದು, ಪ್ರತಿ ತಿಂಗಳು ಕೇಂದ್ರ ಸರ್ಕಾರದಿಂದ ಪೆನ್ಷನ್ ಪಡೆಯುತ್ತಿದ್ದವರಿಗೆ ದಿಢೀರ್ ಕೇಂದ್ರ ಸರ್ಕಾರ ಹೊಸ ರೂಲ್ಸ್ ನಿಯಮವನ್ನು ಜಾರಿಗೆ ಮಾಡುವ ಮೂಲಕ ಬಿಗ್ ಶಾಕ್ ಅನ್ನು ನೀಡಿದೆ. ಇನ್ಮುಂದೆ ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆಯಲು ಈ ದಾಖಲೆ ಈ ದಿನಾಂಕದ ಒಳಗೆ ಸಲ್ಲಿಸುವುದು ಕಡ್ಡಾಯ. ಇಲ್ಲದಿದ್ದರೆ ನಿಮಗೆ ಮುಂದಿನ ತಿಂಗಳಿನಿಂದ ಪಿಂಚಣಿ ಹಣ ಬಂದಾಗುವ ಸಾಧ್ಯತೆ ಇದೆ ಎಂದು ಕೇಂದ್ರ ಸರ್ಕಾರ ಖಡಕ್ ಎಚ್ಚರಿಕೆಯನ್ನು ಬಿಡುಗಡೆ ಮಾಡಿದೆ. ಹೌದು, ಕೇಂದ್ರ ಸರ್ಕಾರವು ವಯಸ್ಸಾದ ಅಜ್ಜ ಅಜ್ಜಿಯರಿಗೆ ಜೀವನ ನಡೆಸಲು ಮತ್ತು ಖರ್ಚು ವೆಚ್ಚಗಳನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಪಿಂಚಣಿ ಹಣ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡುತ್ತಿದೆ. ಇದೀಗ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವು ಹೊಸ ರೂಲ್ಸ್ ಅನ್ನು ಬಿಡುಗಡೆ ಮಾಡಿದೆ. ಹಾಗಾದರೆ ಬನ್ನಿ, ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಹೊಸ ನಿಯಮದಲ್ಲೇನಿದೆ, ಆ ದಾಖಲೆ ಎಲ್ಲಿ ಸಲ್ಲಿಸಬೇಕು, ಕೊನೆಯ ದಿನಾಂಕ ಏನು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ನೀವು ಕೂಡ ಪ್ರತಿ ತಿಂಗಳು ಕೇಂದ್ರ ಸರ್ಕಾರದಿಂದ ಪಿಂಚಣಿ ಹಣ ಪಡೆದುಕೊಳ್ಳುತ್ತಿದ್ದರೆ ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ. ನಿವೃತ್ತಿಯ ನಂತರ ವೃದ್ಧರಿಗೆ ಇರುವ ದೊಡ್ಡ ಚಿಂತೆ ಅಂದರೆ ಅವರಿಗೆ ಪಿಂಚಣಿ ಸಮಯಕ್ಕೆ ಸರಿಯಾಗಿ ಸಿಗುತ್ತಿದೆಯೇ ಇಲ್ಲವೇ ಎಂಬುದು. ಅವರ ದೈನಂದಿನ ಜೀವನದ ಅಗತ್ಯಗಳನ್ನು ಪೂರೈಸುವ ಏಕೈಕ ಬೆಂಬಲವೆಂದರೆ ಪಿಂಚಣಿ. ಔಷಧಿಗಳು, ಮನೆಯ ವೆಚ್ಚಗಳು, ವಿದ್ಯುತ್, ನೀರಿನ ಬಿಲ್ಗಳು ಮತ್ತು ಇತರ ಹಲವು ಅಗತ್ಯ ವಸ್ತುಗಳಂತೆ ಹೆಚ್ಚಿನ ವೃದ್ಧರಿಗೆ ಪಿಂಚಣಿ ಏಕೈಕ ಆದಾಯದ ಮೂಲವಾಗಿದೆ. ಆದರೆ ಕೆಲವೊಮ್ಮೆ ಅವರ ಪಿಂಚಣಿ ಸಣ್ಣ ತಪ್ಪು ಅಥವಾ ಮಾಹಿತಿಯ ಕೊರತೆಯಿಂದ ನಿಲ್ಲುತ್ತದೆ. ಪಿಂಚಣಿ ನಿಲ್ಲಿಸಲು ದೊಡ್ಡ ಕಾರಣವೆಂದರೆ ಅಗತ್ಯ ದಾಖಲೆಗಳನ್ನು ಸಮಯಕ್ಕೆ ಸರಿಯಾಗಿ ಸಲ್ಲಿಸದಿರುವುದು. ವಿಶೇಷವಾಗಿ ಜೀವನ್ ಪ್ರಮಾಣಪತ್ರ ಅಥವಾ ಜೀವ ಪ್ರಮಾಣಪತ್ರ ಎಂಬ ದಾಖಲೆ ಸಮಯಕ್ಕೆ ಸರಿಯಾಗಿ ಸಲ್ಲಿಸದಿದ್ದರೆ ಪಿಂಚಣಿಯನ್ನು ನಿಲ್ಲಿಸಬಹುದು. ಹಾಗಾಗಿ ಯಾವ ದಾಖಲೆಗಳಿಲ್ಲದೆ ಪಿಂಚಣಿ ನಿಲ್ಲುತ್ತದೆ ಎನ್ನುವುದನ್ನು ತಿಳಿಯೋಣ. ಜೀವನ್ ಪ್ರಮಾಣಪತ್ರ ಅಥವಾ ಜೀವ ಪ್ರಮಾಣಪತ್ರ ಎಂದರೇನು? ಜೀವನ್ ಪ್ರಮಾಣಪತ್ರ ಅಥವಾ ಜೀವ ಪ್ರಮಾಣಪತ್ರವು ಪಿಂಚಣಿ ಪಡೆಯುತ್ತಿರುವ ವ್ಯಕ್ತಿ ಇನ್ನೂ ಜೀವಂತವಾಗಿದ್ದಾರೆ ಎಂದು ಸಾಬೀತುಪಡಿಸುವ ದಾಖಲೆಯಾಗಿದೆ. ಪಿಂಚಣಿಯನ್ನು ಸರಿಯಾದ ವ್ಯಕ್ತಿಗೆ ನೀಡಲಾಗುತ್ತಿದೆ ಮತ್ತು ಯಾವುದೇ ವಂಚನೆ ನಡೆಯುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಸರ್ಕಾರ ಪ್ರತಿ ವರ್ಷ ಈ ಪುರಾವೆಯನ್ನು ಕೇಳುತ್ತದೆ. ಹಿಂದೆ ಅದನ್ನು ಸಲ್ಲಿಸಲು ಪಿಂಚಣಿದಾರರು ಬ್ಯಾಂಕ್ ಅಥವಾ ಸರ್ಕಾರಿ ಕಚೇರಿಗೆ ಹೋಗಿ ಸಾಲಿನಲ್ಲಿ ನಿಲ್ಲಬೇಕಾಗಿತ್ತು. ಆದರೆ ಈ ಪ್ರಕ್ರಿಯೆಯು ಸುಲಭವಾಗಿದೆ. ಪಿಂಚಣಿದಾರರು ಪ್ರತಿ ವರ್ಷ ನವೆಂಬರ್ 1ರಿಂದ ನವೆಂಬರ್ 30ರ ನಡುವೆ ತಮ್ಮ ಜೀವನ್ ಪ್ರಮಾಣಪತ್ರವನ್ನು ಸಲ್ಲಿಸಬೇಕು. ನೀವು ಇದನ್ನು ಸಮಯಕ್ಕೆ ಸರಿಯಾಗಿ ಮಾಡದಿದ್ದರೆ ನಿಮ್ಮ ಪಿಂಚಣಿಯನ್ನು ನಿಲ್ಲಿಸಲಾಗುತ್ತದೆ. ಈಗ ಪಿಂಚಣಿದಾರರು ದೀರ್ಘ ಸರತಿ ಸಾಲಿನಲ್ಲಿ ನಿಲ್ಲುವ ಅಗತ್ಯವಿಲ್ಲ. ನೀವು ಬಯಸಿದರೆ ನೀವು ಜೀವನ್ ಪ್ರಮಾಣ ಅಪ್ಲಿಕೇಶನ್ ಸಹಾಯದಿಂದ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಿಂದ ಆಧಾರ್ ಬಯೋಮೆಟ್ರಿಕ್ ಮೂಲಕ ಮತ್ತು ಮನೆಯಲ್ಲಿ ಅಂಚೆ ಕಚೇರಿ ಏಜೆಂಟ್ಗೆ ಕರೆ ಮಾಡುವ ಮೂಲಕ ಮನೆಯಿಂದಲೇ ಜೀವನ್ ಪ್ರಮಾಣಪತ್ರವನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದು. ಯಾವ ದಾಖಲೆಗಳಿಲ್ಲದೆ ಪಿಂಚಣಿ ನಿಲ್ಲುತ್ತದೆ? ಪಿಂಚಣಿ ಪಡೆಯುವಾಗ ಅಥವಾ ಜೀವನ ಪ್ರಮಾಣಪತ್ರವನ್ನು ಸಲ್ಲಿಸುವಾಗ ಇತರ ಹಲವು ದಾಖಲೆಗಳು ಸಹ ಅಗತ್ಯವಿದೆ. ವಯಸ್ಸಿನ ಪುರಾವೆಯಂತೆ ಇದಕ್ಕೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಪ್ರಮಾಣಪತ್ರ, ಪಡಿತರ ಚೀಟಿ, ಜನನ ಪ್ರಮಾಣಪತ್ರ, 10ನೇ ಅಥವಾ ಕೊನೆಯ ತರಗತಿಯ ಅಂಕಪಟ್ಟಿ, ಪಾಸ್ಪೋರ್ಟ್ ಮತ್ತು ಚಾಲನಾ ಪರವಾನಗಿ ಅಗತ್ಯವಿದೆ. ಇದರ ನಂತರ ಪಿಂಚಣಿ ದಾಖಲೆಗಳಲ್ಲಿ ವಿಳಾಸ ಪುರಾವೆ ಕೂಡ ಅಗತ್ಯವಿದೆ. ಇದರ ಜೊತೆಗೆ ಬ್ಯಾಂಕ್ ಖಾತೆ ವಿವರಗಳು, ಬ್ಯಾಂಕ್ ಪಾಸ್ಬುಕ್ನ ಪ್ರತಿ, ಬ್ಯಾಂಕ್ IFSC ಕೋಡ್ ಮತ್ತು ಖಾತೆ ಸಂಖ್ಯೆ ಸಹ ಅಗತ್ಯ. ಇವೆಲ್ಲದರ ಜೊತೆಗೆ ಆದಾಯ ಘೋಷಣೆ ಪ್ರಮಾಣಪತ್ರ ಮತ್ತು ಪಿಂಚಣಿ ID ಅಥವಾ PPO ಸಂಖ್ಯೆ ಸಹ ಅಗತ್ಯವಿದೆ. ಅಧಿಕೃತ ಗುರುತಿನ ಚೀಟಿ 60 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಸರ್ಕಾರದಿಂದ ಮಾನ್ಯತೆ ದೊರೆಯುತ್ತದೆ. ಇದು ವಯಸ್ಸಿನ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಸೇವೆಗಳಲ್ಲಿ ಗುರುತಿನ ದಾಖಲೆಯಾಗಿ ಉಪಯೋಗಿಸಬಹುದು. ಆರ್ಥಿಕ, ಆರೋಗ್ಯ ಮತ್ತು ಸಾಮಾಜಿಕ ಸೌಲಭ್ಯಗಳು. ಈ ಕಾರ್ಡ್ ಮೂಲಕ ಹಿರಿಯ ನಾಗರಿಕರು ಆರ್ಥಿಕ, ಆರೋಗ್ಯ, ಕಾನೂನು ಮತ್ತು ಸಾಮಾಜಿಕ ಪ್ರಯೋಜನಗಳಿಗೆ ಸುಲಭವಾಗಿ ಪ್ರವೇಶ ಪಡೆಯಬಹುದು. ಇದರಲ್ಲಿ ವೃದ್ಧಾಪ್ಯ ವೇತನ, ಉಚಿತ ಅಥವಾ ರಿಯಾಯಿತಿ ದರದ ಆರೋಗ್ಯ ಸೇವೆಗಳು, ಕಾನೂನು ನೆರವು ಮುಂತಾದವು ಸೇರಿವೆ.
ಪ್ರಯಾಣ ರಿಯಾಯಿತಿ. ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಗಳಲ್ಲಿ 25% ರಿಯಾಯಿತಿ ದರದಲ್ಲಿ ಪ್ರಯಾಣಿಸುವ ಸೌಲಭ್ಯವನ್ನು ಪಡೆಯಬಹುದು. ಉಳಿತಾಯ ಯೋಜನೆಗಳು. ಅಂಚೆ ಕಚೇರಿಗಳ ಹಿರಿಯ ನಾಯಕರ ಉಳಿತಾಯ ಯೋಜನೆ, ಬ್ಯಾಂಕ್ ಎಫ್ಡಿ, ಪಿಂಚಣಿ ಯೋಜನೆಗಳಲ್ಲಿ ಹೆಚ್ಚುವರಿ ಬಡ್ಡಿ ದರ, ತೆರಿಗೆ ವಿನಾಯಿತಿ ಮುಂತಾದ ಆರ್ಥಿಕ ಪ್ರಯೋಜನಗಳು ಲಭ್ಯವಿವೆ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸವಲತ್ತುಗಳು. ಹಿರಿಯ ನಾಗರಿಕರು ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಕಾರ್ಯಕ್ರಮಗಳಲ್ಲಿ ವಿಶೇಷ ಆದ್ಯತೆ, ಪ್ರವೇಶ ಮತ್ತು ಗೌರವವನ್ನು ಪಡೆಯುತ್ತಾರೆ. ಹೆಚ್ಚುವರಿ ಸೌಲಭ್ಯಗಳು. ಪಾಸ್ಪೋರ್ಟ್, ವೀಸಾ, ರೈಲು ಟಿಕೆಟ್ ಬುಕಿಂಗ್, ಆಸ್ಪತ್ರೆಗಳಲ್ಲಿ ಆದ್ಯತಾ ಸೇವೆ, ಕಾನೂನು ಸಹಾಯ ಮುಂತಾದಲ್ಲಿ ಈ ಕಾರ್ಡ್ ಉಪಯುಕ್ತವಾಗಿದೆ. ಹಿರಿಯ ನಾಗರಿಕರ ಕಾರ್ಡ್ ಹೊಂದಿರುವುದು ಅವರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವಂತೆ ವಿವಿಧ ಆರ್ಥಿಕ, ಆರೋಗ್ಯ, ಪ್ರಯಾಣ ಹಾಗೂ ಸಾಮಾಜಿಕ ಸೌಲಭ್ಯಗಳನ್ನು ಸುಲಭವಾಗಿ ಪಡೆಯಲು ಸಹಾಯ ಮಾಡುತ್ತದೆ. ಆಧಾರ್ ಕಾರ್ಡ್, ರಕ್ತ ಗುಂಪಿನ ವರದಿ, ಪಾಸ್ಪೋರ್ಟ್ ಗಾತ್ರದ ಫೋಟೋ, ಮೊಬೈಲ್ ಸಂಖ್ಯೆ, ಪಿಂಚಣಿ ಪಾವತಿ ಪ್ರಮಾಣಪತ್ರ, ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ನೀಡುವ ಮೂಲಕ ಅರ್ಜಿ ಸಲ್ಲಿಸಿ ಕಾರ್ಡ್ ಪಡೆದುಕೊಳ್ಳಬಹುದಾಗಿದೆ. ಹಾಗಾಗಿ ಈ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.